ಜನ ಎಲ್ಲ ಈಗ ಹೊಸ ವರ್ಷ ಬರಮಾಡಿಕೊಳ್ಳೋಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪೊಲೀಸರು ಹಂಗೆ ತಯಾರಿ ಮಾಡ್ಕೊಳ್ಬೇಕಲ್ಲ. ಈ ಹೊಸ ವರ್ಷ ಬರಮಾಡಿಕೊಳ್ಳೋ ಸಂದರ್ಭದಲ್ಲಿ ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಅದಕ್ಕೆ ಈಗ ಎಲ್ಲ ಕಡೆನೂ ಕೂಡ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಅದನ್ನು ಕಂಟ್ರೋಲ್ ರೂಮ್ ಅಂತ ಮಾಡ್ಕೊಂಡಿದ್ದಾರೆ. ಅಲ್ಲೆಲ್ಲ ಕೂಡ ಅಬ್ಸರ್ವೇಷನಲ್ಲಿ ಇರ್ತಾರೆ. ಸೊ ಹೆಚ್ಚುವರಿಯಾಗಿ CCTV ಕೂಡ ಅಳವಡಿಸ್ಕೊಂಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ಆಗದಂತೆ ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ ಅದರ ಒಂದು ವರದಿ ಇದೆ ನೋಡಿ. ಹೊಸ ವರ್ಷ ಸಂಭ್ರಮಾಚರಣೆಯ ಹಾಟ್ಸ್ಪಾಟ್ಗಳಾದ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಿ ಸಾಕಷ್ಟು ಭದ್ರತೆಯನ್ನು ಮಾಡಿಕೊಂಡಿರುವಂಥದ್ದು. ಭದ್ರತೆಯ ದೃಷ್ಟಿಯಿಂದ ಬೆಂಗಳೂರಿನ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಿ ನೂರಾರು CCTV ಕ್ಯಾಮ್ರಾಗಳನ್ನು ಹಾಕೋದ್ರ ಮೂಲಕ ಯಾವುದೇ ರೀತಿಯ ಕಿಡಿಗೇಡಿಗಳ ಕೃತ್ಯವನ್ನು ಆ CCTVಯಲ್ಲಿ ಸೆರೆ ಮಾಡಲಿಕ್ಕೆ ಬೆಂಗಳೂರು ಪೊಲೀಸರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಅದಕ್ಕೆ ಬೆಂಗಳೂರಿನ ಬ್ರಿಗೇಡ್ ರೋಡಲ್ಲಿ, ಚರ್ಚ್ ಸ್ಟ್ರೀಟ್, MG ರೋಡ್ನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಜನರು ಸಂಭ್ರಮಾಚರಣೆಗೆ ಸೇರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಬೆಂಗಳೂರು ಪೊಲೀಸರು ಪೂರ್ತಿ ಈ ಏರಿಯಾ CCTV ಕಣ್ಗಾವಲಿನಲ್ಲಿ ಇಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಆ CCTVಯಲ್ಲಿ ಸೆರೆಯಾಗುವಂಥ ದೃಶ್ಯಾವಳಿಗಳನ್ನು ಇಲ್ಲಿಂದ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಳಿಸ್ಕೊಡ್ಲಿಕ್ಕೆ ಬೆಂಗಳೂರಿನ MG ರೋಡ್ ಮತ್ತು ಬ್ರಿಗೇಡ್ ರೋಡ್ನಲ್ಲಿ ಒಂದು ತಾತ್ಕಾಲಿಕ ಕಂಟ್ರೋಲ್ ರೂಮನ್ನು ಮಾಡ್ಕೊಂಡಿದ್ದಾರೆ. ನಾನು ಆ ತಾತ್ಕಾಲಿಕ ಕಂಟ್ರೋಲ್ ರೂಮ್ನಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರ್ತಾರೆ. ಪೊಲೀಸ್ ಸಿಬ್ಬಂದಿಗಳು ಈ ಅಂದರೆ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಿ ಇನ್ಸ್ಟಾಲ್ ಮಾಡಿರುವಂಥ CCTV ಫೂಟೇಜ್ಗಳಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಇಲ್ಲಿ ಸೇರಿರುವಂಥ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಆ ಜನರ ಇದನ್ನೇ ದುರುಪಯೋಗ ಪಡಿಸಿಕೊಳ್ಳುವ ಕೆಲಸಕ್ಕೆ ಮುಂದಾಗುವಂಥ ಸಂದರ್ಭದಲ್ಲಿ ಇಲ್ಲಿ ಕೂತ್ಕೊಂಡು ಈ CCTVಗಳಲ್ಲಿ ಅಬ್ಸರ್ವ್ ಮಾಡ್ತಿರ್ತಾರೆ. ಯಾವ ಜಂಕ್ಷನ್ನಲ್ಲಿ ಯಾವ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿರುತ್ತೋ ಅಲ್ಲಿ ಜಂಕ್ಷನ್ಗಳ ಮುಖಾಂತರ ಇಲ್ಲಿ ವಾಕಿಯಿಂದ ಕಂಟ್ರೋಲ್ ರೂಮ್ಗೆ ಮತ್ತು ಅಲ್ಲಿ ಸ್ಥಳದಲ್ಲಿರುವಂಥ ಪೊಲೀಸರಿಗೆ ಎಚ್ಚರಿಸುವ ಕೆಲಸವನ್ನು ಮಾಡೋದ್ರ ಮೂಲಕ ಅಲ್ಲೇ ಕಿಡಿಗೇಡಿಗಳನ್ನು ಕಟ್ಟಿ ಹಾಕುವ ಕೆಲಸಕ್ಕೆ ಈಗಾಗಲೇ ಬೆಂಗಳೂರು ಪೊಲೀಸರು ಎಲ್ಲ ರೀತಿಯ ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ನಾನು ವಿಜುವಲ್ಸ್ಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಬೆಂಗಳೂರಿನ MG ರೋಡ್, ಚರ್ಚ್ ಸ್ಟ್ರೀಟ್, ಮೆಹಾಲ್, ಗರುಡ ಮಾಲ್ ಸೇರಿದಂತೆ ಸುತ್ತ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ CCTVಗಳನ್ನು ಅಳವಡಿಸಲಾಗಿದೆ. ಲಕ್ಷಾಂತರ ಜನರು ಸೇರುವ ಕಾರಣಕ್ಕಾಗಿ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶವನ್ನು ಕೊಡಬಾರ್ದು, ಎಲ್ಲವೂ ಕೂಡ ಸೆರೆ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರ CCTV ಜೊತೆಗೆ ಹೆಚ್ಚುವರಿಯಾಗಿ ಸುಮಾರು 180ಕ್ಕೂ ಅಧಿಕ CCTVಗಳನ್ನು ಇನ್ಸ್ಟಾಲ್ ಮಾಡಿರುವಂಥದ್ದು. ನಾನು ವಿಜುವಲ್ಸ್ಗಳಲ್ಲಿ ಏನು ಪ್ರತಿಯೊಂದು ಜಂಕ್ಷನ್ನಲ್ಲೂ ಕೂಡ ಭಾಳ ಕ್ಲಿಯರ್ ಕಟ್ಟಾಗಿ ಯಾರೇ ಓಡಾಡಿದ್ರು ಯಾವುದೇ ಜನಸಂದಣಿ ಸಂದರ್ಭದಲ್ಲೂ ಕೂಡ ಎಲ್ಲ ರೀತಿಯ ದೃಶ್ಯಾವಳಿಗಳನ್ನು ಸರಿಯಾಗಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಇದ್ರ ಜೊತೆಗೆ ಈಗಾಗಲೇ ತಾತ್ಕಾಲಿಕ ಕಂಟ್ರೋಲ್ ರೂಮನ್ನು ಸಿದ್ಧತೆ ಮಾಡ್ಕೊಳ್ತಿರುವಂಥ ಪ್ರಶಾಂತ್ ಅವರು ನನ್ನ ಜೊತೆ ಇದ್ದಾರೆ. ಸರ್, ಈಗ ನೀವು ಪೊಲೀಸರ CCTV ಜೊತೆಗೆ ಹೆಚ್ಚುವರಿಯಾಗಿ ಎಷ್ಟು CCTVಗಳನ್ನು ಇನ್ಸ್ಟಾಲ್ ಮಾಡಿದ್ರೆ, ಎಲ್ಲೆಲ್ಲಿ ಇನ್ಸ್ಟಾಲ್ ಮಾಡಿದ್ರಿ? ಸರ್, ಟೋಟಲು 180 ಕ್ಯಾಮ್ರಾಸ್ ನಮಗೆ ಇನ್ಸ್ಟಾಲ್ ಮಾಡೋಕ್ಕೆ ಹೇಳಿದ್ದಾರೆ. ಅದರಲ್ಲಿ 70 ಕ್ಯಾಮ್ರಾಸ್ ಲೈವಲ್ಲಿದೆ. ಇನ್ನು ಮಿಕ್ಕಿದಷ್ಟು ಕ್ಯಾಮ್ರಾಸ್ ರೆಕಾರ್ಡಿಂಗಲ್ಲಿದೆ. 70 ಕ್ಯಾಮ್ರಾ ಲೈವಲ್ಲಿ ನಾವೇನು ನೋಡ್ತಾ ಇದ್ದೀವಿ. ಈ ಕ್ಯಾಮ್ರಾದಲ್ಲಿ 2 PTZ ಹಾಕಿದ್ದಾರೆ. ಅಂದರೆ 360 ಡಿಗ್ರಿ ರೊಟೇಟ್ ಆಗುವಂಥದ್ದು 2 PTZ ಕ್ಯಾಮ್ರಾಸ್ ಹಾಕಿದ್ದೀವಿ. ಮತ್ತು 5 ಡ್ರೋನು ನಮಗೆ ಅಪ್ರೂವಲ್ ಆಗಿದೆ. ಮತ್ತು ಎಲ್ಲ ವರ್ಕಿಂಗಲ್ಲಿದೆ ಆ್ಯಂಡ್ ರೆಕಾರ್ಡಿಂಗಲ್ಲಿ ಕೂಡ ಇದೆ. ಸೊ ಲೈವ್ ವ್ಯೂ ನೋಡ್ಬೋದು ನಾವು. ಮತ್ತು ಎಲ್ಲೆಲ್ಲಿ ಸೆನ್ಸಿಟಿವ್ ಪ್ಲೇಸಸ್ ಅಂದರೆ ಎಲ್ಲಿ ಕ್ಲಬ್ಬು ಮತ್ತು ಪಬ್ಬು ಮತ್ತು ಎಲ್ಲಿ ಜನ ಕ್ರೌಡ್ ಜಾಸ್ತಿ ಆಗುತ್ತೆ ಅಲ್ಲೆಲ್ಲ ಇನ್ನೂ ಹೆಚ್ಚುವರಿ ಅಂದರೆ 1-2 ಎಕ್ಸ್ಟ್ರಾ ಕ್ಯಾಮ್ರಾಸ್ನ ಆ್ಯಡ್ ಮಾಡಿದ್ದೀವಿ. ಮತ್ತು ಎಲ್ಲ ಒಂದು ಬಂದೋಬಸ್ತ್ ಏನು ಬೇಕು ಎಲ್ಲ ಪ್ರಿಪ್ರೇಷನ್ ನಾವು ತೊಗೊಂಡಿದ್ದೀವಿ. ಇದು ಪ್ರಶಾಂತ್ ಅವರು ಹೇಳೋ ಪ್ರಕಾರ ಒಟ್ಟು MG ರೋಡ್, ಮೆಹಾಲ್, ಚರ್ಚ್ ಸ್ಟ್ರೀಟ್ ಸೇರಿದಂತೆ ಸುತ್ತಮುತ್ತ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 182ಕ್ಕೂ ಅಧಿಕ CCTVಗಳನ್ನು ಇನ್ಸ್ಟಾಲ್ ಮಾಡಲಾಗಿದೆ. ಜೊತೆಗೆ 5 ಡ್ರೋನ್ ಕ್ಯಾಮ್ರಾಗಳು ಕೂಡ ಇದೇ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಪೊಲೀಸರು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬೆಂಗಳೂರಿನ ಈ ಜನಸಂದಣಿ ಇರುವಂಥ ಜಾಗ ಸಂಪೂರ್ಣವಾಗಿ ಕವರ್ ಮಾಡಲಿಕ್ಕೆ ಏನೆಲ್ಲ ತಯಾರಿಗಳನ್ನು ಬೇಕೋ ಅದೆಲ್ಲವನ್ನು ಕೂಡ ಮಾಡ್ಕೊಂಡಿದ್ದೇವೆ. ಜೊತೆಗೆ ಈ ತಾತ್ಕಾಲಿಕ ಕಂಟ್ರೋಲ್ ರೂಮಲ್ಲಿ ರೆಕಾರ್ಡ್ ಆಗುವಂಥ ಪ್ರತಿಯೊಂದು ದೃಶ್ಯಾವಳಿಗಳು ಕೂಡ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಹೋಗುತ್ತೆ. ಅಲ್ಲಿಂದ ಏನಾದರೂ ಅಹಿತಕರ ಘಟನೆಗಳ ಸಂದರ್ಭ ಬಂದು ಅದೆಲ್ಲವೂ ಕೂಡ ಸೆರೆಯಾಗಿದ್ದರೆ ಅದೆಲ್ಲವನ್ನು ಕೂಡ ಪೊಲೀಸ್ ಕಂಟ್ರೋಲ್ ರೂಮ್ನಲ್ಲಿ ವಾಚ್ ಮಾಡಿ ಕ್ರಮ ಕೈಗೊಳ್ಳುವ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಬೌನ್ಸರ್ಸ್ಗಳನ್ನು ನೋಡಿರ್ತೀರಾ ನೀವು, ಗಟ್ಟು ಮಸ್ತಾಗಿರ್ತಾರೆ. ಈಗ ಮಹಿಳಾ ಬೌನ್ಸರ್ಸ್ಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಯಾಕೆ? ಮಹಿಳೆಯರು ಕೂಡ ಹೋಗಿರ್ತಾರೆ. ಅವರ ಸೇಫ್ಟಿ ದೃಷ್ಟಿಯಿಂದ ಈಗ ಪಬ್ನಲ್ಲಿ CCTV ಮಹಿಳಾ ಬೌನ್ಸರ್ಗಳನ್ನೆಲ್ಲ ನಿಯೋಜನೆ ಮಾಡಿದ್ದಾರೆ. ಪಬ್ಗಳಲ್ಲಿ ಪಾರ್ಟಿ ಪ್ರಿಯರನ್ನು ಆಕರ್ಷಿಸೋಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ? ಬ್ರಿಗೇಡ್ ರೋಡ್ನಲ್ಲಿ ಪಬ್ಗಳಲ್ಲಿ ಹೇಗಿದೆ ತಯಾರಿ? ಅದರ ನನ್ನ ಸಹೋದ್ಯೋಗಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅಲ್ಲಿಂದಲೇ ನೋಡೋಣ.
ಓಕೆ, ನನ್ನ ಸಹೋದ್ಯೋಗಿಯಿಂದನೇ ಮಾಹಿತಿಯನ್ನು ಪಡ್ಕೊಂಡ್ಬಿಡೋಣ. ನನ್ನ ಸಹೋದ್ಯೋಗಿ ಅರುಣ ಶಿರ್ಗುಪ್ಪಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣ, ಈಗ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ? ಎಸ್ ಸರ್, ನ್ಯೂ ಇಯರ್ ಅಂದ ತಕ್ಷಣ ನಮಗೆ ನೆನಪಾಗೋದು ವೈನ್ ಆ್ಯಂಡ್ ಡೈನ್. ಹೀಗಾಗಿ ಕೋರಮಂಗಲದಲ್ಲಿರ್ತಕ್ಕಂಥ ಹಲವು ಪಬ್ಗಳಲ್ಲಿಯೂ ಕೂಡ ಸಿದ್ಧತೆಗಳು ಆರಂಭವಾಗಿದ್ದಾವೆ. ನಾನಿವತ್ತು ಕೋರಮಂಗಲದಲ್ಲಿರ್ತಕ್ಕಂಥ ಒಂದು ಪಬ್ಬನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೇನೆ. ನೋಡ್ಬೋದಾಗಿದೆ, ಪ್ರಮುಖವಾಗಿ ಹೊಸ ವರ್ಷವನ್ನು ಇಲ್ಲಿ ಸೆಲೆಬ್ರೇಟನ್ನು ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖವಾಗಿ ಲೈಟಿಂಗ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕಲರ್ಫುಲ್ ಆಗಿರ್ತಕ್ಕಂತಹ ಲೈಟಿಂಗ್ಗಳ ಮೂಲಕ ಅಟ್ರಾಕ್ಷನ್ನ ಮಾಡುವಂತಹ ದೃಷ್ಟಿನಲ್ಲಿಯೂ ಕೂಡ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಇಲ್ಲಿ DJ ಸಿಸ್ಟಮನ್ನು ಹಾಕಿಬಿಟ್ಟು ಡ್ಯಾನ್ಸ್ಗಳ ವ್ಯವಸ್ಥೆನ ಮಾಡಲಿಕ್ಕೂ ಕೂಡ ಒಂದು ಅವಕಾಶವನ್ನು ನೀಡಲಾಗಿದೆ. ಈಗಾಗಲೇ ಟೇಬಲ್ಗಳ ವ್ಯವಸ್ಥೆನ ಕೂಡ ಮಾಡಿದ್ದು, ಜೊತೆಗೆ ಅನೇಕ ಜನ ಬರುವಂತಹ, ಸಾವಿರಾರು ಜನ ಬರುವಂತಹ ನಿರೀಕ್ಷೆ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಈಗಾಗಲೇ ಬುಕ್ಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಇನ್ನು ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಇಲ್ಲಿ CCTVಗಳ ಅಳವಡಿಕೆ ಇರ್ಬೋದು, ಮಹಿಳಾ ಬೌನ್ಸರ್ಗಳ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಇನ್ನು ಪ್ರಮುಖವಾಗಿ ನ್ಯೂ ಇಯರ್ ಪಾರ್ಟಿಯಲ್ಲಿ ಡ್ರಿಂಕ್ಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ವೈನ್ ಇರಬಹುದು, ರಮ್ ಇರಬಹುದು, ವಿಸ್ಕಿ ಇರಬಹುದು, ಹೀಗೆ ಓಡ್ತಾ ಇರ್ಬೋದು, ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಇಲ್ಲಿ ಡ್ರಿಂಕ್ಸ್ಗಳ ಅವೈಲಬಿಲಿಟಿ ಕೂಡ ಹೆಚ್ಚಾಗಿದೆ. ಹೀಗಾಗಿ ಸಕಲ ರೀತಿಯಿಂದಲೂ ಕೂಡ ಪಬ್ಗಳಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಪ್ರಿಪ್ರೇಷನನ್ನು ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಅಟ್ರಾಕ್ಷನನ್ನು ಮಾಡುವಂತಹ ನಿಟ್ಟಿನಲ್ಲಿ ಲೈಟಿಂಗ್ಗಳ ವ್ಯವಸ್ಥೆ ಇರಬಹುದು, ಜೊತೆಗೆ DJ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಓಕೆ ಅರುಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಅತಿ ಹೆಚ್ಚಿನ ಜವಾಬ್ದಾರಿ ಈಗ ಪೊಲೀಸರಿಗೆ ಇರುತ್ತೆ. ಜನ ಏನೋ ಅವ್ರವ್ರ ಪಾರ್ಟಿ ಮೂಡಲ್ಲಿರ್ತಾರೆ, ಎಲ್ಲೇ ಹೇಗೆ ಸೆಲೆಬ್ರೇಷನ್ ಮಾಡಬೇಕು ಅವರೆಲ್ಲ ಮಾಡ್ತಾರೆ. ಬಟ್ ಪೊಲೀಸರಿಗೆ ಭಾಳ ದೊಡ್ಡದಾದಂಥ ಸಮಸ್ಯೆ. ಸೊ ಈಗ ಸೆಲೆಬ್ರೇಷನ್ ಆಗುವ ಜಾಗಗಳಲ್ಲಿ ಬಾಂಬ್ ಮತ್ತು ಡಾಗ್ ಸ್ಕ್ವಾಡ್ ಚೆಕಿಂಗನ್ನು ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗಬಾರ್ದಲ್ಲ ನಾಳೆಗೆ. ಸೊ ಹಾಗಾಗಿ ಕೋರಮಂಗಲ ಎಂಪೈರ್ ರಸ್ತೆ ಉದ್ದಕ್ಕೂ ಕೂಡ ಬಾಂಬ್ ಮತ್ತು ಡಾಗ್ ಸ್ಕ್ವಾಡ್ ಚೆಕಿಂಗ್ ಎಲ್ಲ ಮಾಡ್ತಾ ಇದೆ. ಸ್ಫೋಟಕ ವಸ್ತುಗಳು ಇವೆಯಾ ಅನ್ನುವಂಥದ್ದನ್ನು ಚೆಕ್ ಮಾಡ್ತಾರೆ. ಒಂದು ಸಲ ಪರಿಶೀಲನೆ ಮಾಡಬೇಕಾಗುತ್ತೆ. ಯಾರಾದರೂ ಬಂದು ಏನೋ ಒಂದು ವಸ್ತುವನ್ನು ಇಟ್ಟು ಹೋಗ್ಬಿಟ್ರೆ ಕಷ್ಟ ಅಲ್ವಾ? ಆ ನಿಟ್ಟಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸರು ಬೆಂಗಳೂರು ನಗರದಾದ್ಯಂತ ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದಾರೆ. ಕೋರಮಂಗಲದ ಎಂಪೈರ್ ರಸ್ತೆಯಲ್ಲಿ ಈಗ ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ಸ್ಕ್ವಾಡ್ನಿಂದ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಕೋರಮಂಗಲ ಎಂಪೈರ್ ರಸ್ತೆ ಸುತ್ತಮುತ್ತ ಈ ಒಂದು ಇಕ್ಕೆಲಗಳಲ್ಲಿ ಎಲ್ಲಾದರೂ ಸ್ಫೋಟಕ ವಸ್ತುಗಳು ಇವೆಯಾ ಅಂತ ಹೇಳಿ ಮುಂಜಾಗ್ರತವಾಗಿ ಬಾಂಬ್ ಸ್ಕ್ವಾಡ್ ಮತ್ತು ಡಾಗ್ ಸ್ಕ್ವಾಡ್ ಮುಖಾಂತರವಾಗಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಭದ್ರತೆಯನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಯಾಕೆಂತಂದರೆ ಈ ಕೋರಮಂಗಲದಲ್ಲಿ ಸಂಜೆ 5 ಗಂಟೆಯಿಂದನೇ ಸೆಲೆಬ್ರೇಷನ್ ಶುರುವಾಗುತ್ತೆ. ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಸೇರಿ ಸೆಲೆಬ್ರೇಷನನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಈಗ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ಆಗಬಾರ್ದು, ಜೊತೆಗೆ ಇನ್ನಿತರ ಕೃತ್ಯಗಳು ಆಗಬಾರ್ದು ಅಂತೇಳಿ ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ಸ್ಕ್ವಾಡ್ನಿಂದ ಪರಿಶೀಲನೆ ಆಗ್ತಾ ಇದೆ. ಪ್ರತಿಯೊಂದು ರಸ್ತೆಗೂ ಕೂಡ ತೆರಳಿದ್ದಾರೆ. ಅಂದರೆ ಎಲ್ಲೆಲ್ಲಿ ಸೆಲೆಬ್ರೇಷನ್ಗೆ ಅವಕಾಶ ಇದೆಯೋ ಅಂತಹ ಪ್ರಮುಖ ರಸ್ತೆಗಳಿಗೆ ತೆರಳಿ ಅಲ್ಲಿ ರಸ್ತೆಯ ಉದ್ದಕ್ಕೂ ಕೂಡ ಡಾಗ್ ಸ್ಕ್ವಾಡ್ನಿಂದ ಪರಿಶೀಲನೆಯನ್ನು ಮಾಡುವಂಥದ್ದು, ಜೊತೆಗೆ ಬಾಂಬ್ ಸ್ಕ್ವಾಡ್ನಿಂದಾಗಿ ಪರಿಶೀಲನೆ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಈ ನಿಟ್ಟಿನಲ್ಲಿ ಕೋರಮಂಗಲದ ಎಂಪೈರ್ ರಸ್ತೆ ಜೊತೆಗೆ ಕೋರಮಂಗಲ 5ನೇ ಬ್ಲಾಕ್ ಸುತ್ತಮುತ್ತ ಸೆಲೆಬ್ರೇಷನ್ ಆಗುವಂಥ ಭಾಗಗಳು ಏನಿವೆ ಆ ಭಾಗಗಳಲ್ಲಿ ಈ ಒಂದು ಬಾಂಬ್ ಮತ್ತು ಡಾಗ್ ಸ್ಕ್ವಾಡ್ ಹೋಗಿ ಪರಿಶೀಲನೆ ಮಾಡಿ ಭದ್ರತೆ ಮತ್ತು ಯಾವುದೇ ರೀತಿಯ ಸ್ಫೋಟಕ ವಸ್ತುಗಳು ಇಲ್ಲ ಅನ್ನುವಂಥದ್ದನ್ನು ಖಚಿತಪಡಿಸ್ಕೊಳ್ಳುವುದರ ಮುಖಾಂತರವಾಗಿ ಪೊಲೀಸರು ಸೆಲೆಬ್ರೇಷನ್ ಮುಂಚಿತವಾಗಿ ಕಟ್ಟೆಚ್ಚರವನ್ನು ವಹಿಸ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ಲೋಕೇಶ್ ಕೊಡದಲ್ಲ, ಪಟ್ಟು ಟಿ ಬೆಂಗಳೂರು.